ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತು ವೀಕೆಂಡ್ ಸ್ವಲ್ಪ ಸ್ಪೆಷಲ್ ಆಗಿದೆ, ಬಟ್ ಅದರ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಒಂದು ಸ್ಪೆಷಲ್ ಹಾಗೂ ಈಸಿಯೆಸ್ಟ್ ವೇ ಆಫ್ ಮೇಕಿಂಗ್ ಉಪ್ಮಾ, ವೆಜಿಟೇಬಲ್ ಉಪ್ಮಾ. ಎಂಥವ್ರು ಉಪ್ಮಾ ಅಂದರೆ ಅಯ್ಯೋ ಕಾಂಕ್ರೀಟ್ ಅಂತ ಎಲ್ಲ ಮುಖ ಮುರಿಯುವಂಥ ಒಂದು ಟೈಮ್, ಬಟ್ ತುಂಬ ಹೆಲ್ದಿ ಉಪ್ಮಾ ತಿನ್ನೋದು ಅಂದರೆ ಈಗಿನ ಒಂದು ಹೆಲ್ದಿಯಾಗಿರುವಂಥ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂದರೆ ತುಂಬ ಬೇಡ ಅಂತ ಮುಖ ಮುರಿಯೋರು ಕೂಡ ನಾನಿವತ್ತು ತೋರಿಸೋಂಥ ಉಪ್ಮಾ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಹಾಗಾದರೆ ಅಂಥ ಉಪ್ಮಾ, ವೆಜಿಟೇಬಲ್ ಉಪ್ಮಾ ಅಂದರೆ ವೆಜಿಟೇಬಲ್ ಉಪ್ಪಿಟ್ಟು ಯಾವ ರೀತಿ ಮಾಡ್ಕೋಬಹುದು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಕೊಬೋದು. ಈಗ ನಾನು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಆಗಿರುವಂತಹ ವೆಜಿಟೇಬಲ್ ಉಪ್ಮಾ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ, ಸಖತ್ತಾಗಿರುವಂಥ ಟೇಸ್ಟ್. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕೋಬೇಡಿ. ನಾನು ಸ್ವಲ್ಪ ಡಯಟ್ ಕಾನ್ಷಿಯಸ್, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೀವು ಹಾಕೋಬಹುದು, ನಿಮ್ಮ ಇಷ್ಟ, ಬಟ್ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನೀಗ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಗೋಡಂಬಿ. ತಿಂತ ಬಾಯಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇರ್ಬೇಕಾದ್ರೆ ಸಖತ್ತು ಎಮ್ಮೆ ಅನಿಸುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಈಗ ಫ್ರೈ ಆಗಿದೆ. ಇನ್ನು ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸಾಸಿವೆ, ಜೀರಿಗೆ, ಚಟಪಟ ಅಂತ ಅಂದ ನಂತರ ಈರುಳ್ಳಿ, ದೆನ್ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ, ಟೊಮೆಟೊ ಹಣ್ಣು, ಸ್ವಲ್ಪ ಇದು ಫ್ರೈ ಆಗಲಿ. ನೆಕ್ಸ್ಟ್ ಬಂದು ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕೊಳ್ತೀನಿ, ಸೊ ದಟ್ ನಮ್ಮ ವೆಜಿಟೇಬಲ್ ಬೇಗ ಬೆಂದ್ಕೊಂಡ್ಬಿಡಲಿ. ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ? ಫಾರ್ ಎಕ್ಸಾಂಪಲ್ ನಾನು ಹೆಲ್ತ್ ಡಯಟ್ ಕಾನ್ಷಿಯಸ್, ನಾನೀಗ ಆಲೂಗಡ್ಡೆ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ನಾನು ಆಲೂಗಡ್ಡೆ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಆಲೂಗಡ್ಡೆ ಬೇಕು ಅಂದರೆ ಹಾಕೋಬೋದು. ನಾನು ಇದಕ್ಕೆ ಬೀನ್ಸ್, ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಹಾಕೋಬಹುದು, ಚೆನ್ನಾಗಿರುತ್ತೆ. ಸ್ವಲ್ಪ ನಮ್ಮ ವೆಜಿಟೇಬಲ್ಸ್ ಎಲ್ಲ ಮೆತ್ತಗಾಗಬೇಕು. ಸ್ವಲ್ಪ ಪ್ಲೇಟ್ ಮುಚ್ಕೊಂಡ್ಬಿಡ್ತೀನಿ, ಸೊ ದಟ್ ಬೇಗ ಫ್ರೈ ಆಗುತ್ತೆ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಲಿ. ಅದಾದ ನಂತರ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ಕೊಳ್ತೀನಿ. ಅಲ್ಲಿವರೆಗೂ ಆ ಕಡೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡ್ಬಿಡ್ತೀನಿ, ಸೊ ದಟ್ ಬೇಗ ಆಗ್ಬಿಡುತ್ತೆ. ಇದಕ್ಕೆ ಬಿಸಿನೀರು ಆ್ಯಡ್ ಮಾಡ್ಕೋಬೇಕಲ್ವಾ ಉಪ್ಪಿಟ್ಟಿಗೆ. ಸೊ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಬಿಸಿನೀರು ಆ್ಯಡ್ ಮಾಡ್ಕೋಬೇಕು. ನಾನು ಬಿಸಿನೀರು ಇಟ್ಕೊತೀನಿ. ನೋಡಿ ತಾಮ, ನಿಮಿಷ ತಡೆಯಮ್ಮ. ಈಗ ಒಂದು 1/4 ಭಾಗದಷ್ಟು ಬೆಂದ್ಕೊಂಡಿದೆ ನಮ್ಮ ವೆಜಿಟೇಬಲ್ಸ್. ಇನ್ನು ಸ್ವಲ್ಪ ಬೆಂದ್ಕೊಳ್ಳಿ. ಒಂದು ಸಲ ಈ ರೀತಿ ಸ್ಟರ್ ಮಾಡಿಕೊಂಡು ಮತ್ತು ಇದನ್ನ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನ ತಿರ್ಸ್ಕೊಳ್ತಾ ಇದ್ದೀನಿ ಮತ್ತೊಂದು ಸಲ. ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳೋದು ಮಾಡ್ತಿದ್ದೆ. ಈ ಕರ್ಬೇವಿನ ಸೊಪ್ಪು ಈ ಟೈಮಲ್ಲಿ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಹಾಕೊಳ್ತಾ ಇದ್ದೀನಿ. ಆ ಕಡೆ ನೀರು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ನನಗೆ ಅಳತೆ ತಕ್ಕಷ್ಟು ನಾನು ನೀರನ್ನ ಕಾಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ವೆಜಿಟೇಬಲ್ಸ್ ಬೇಯೋಷ್ಟೊತ್ತಿಗೆ ನಮ್ಮ ನೀರು ಕೂಡ ಬಿಸಿ ಆಗುತ್ತೆ, ಸೊ ದಟ್ ನಮಗೆ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಸೇವ್ ಆಗುತ್ತೆ. ಓಕೆ, ಈಗ ಅರ್ಧದಷ್ಟು ನಮ್ಮ ವೆಜಿಟೇಬಲ್ಸ್ ಬೆಂದ್ಕೊಂಡಿದೆ. ನಿಯರ್ಲಿ 60% ಅದು ಬೆಂದ್ಕೊಂಡಿದೆ. ಈಗ ನಾನು ವಾಟರ್ ಬಿಸಿ ಆಗಿದೆ. ಇದನ್ನ ನಾನು ಆನ್ ಮಾಡ್ತೀನಿ.
ಎಸ್ ಆಯಿತು. ಸ್ವಲ್ಪ ಈಗ ಸ್ವಲ್ಪ ಇದು ಕುದಿಬೇಕು. ಓಕೆನಾ? ಕುದಿ ತನಕ ಕಾಯೋಣ. ನೋಡಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೀರು ಹಾಕಿ ಒಂದು 2 ನಿಮಿಷದಲ್ಲೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ನಾವು ಮುಂಚೆನೇ ಇದಕ್ಕೆ ನೀರು ಬೇಕಾಗಿರುವಂಥ ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡ್ಬಿಟ್ಟಿದ್ವಲ್ಲ, ಸೊ ನಮ್ಮ ಕೆಲಸ ಬೇಗನೆ ಆಗೋಗುತ್ತೆ. ಈಗ ನೋಡಿಕೊಂಡು ಕನ್ಸಿಸ್ಟೆನ್ಸಿ ರವೆನ ಈಗ ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಈ ರೀತಿ ನೀವು ತಿರ್ಕೊತಾನೆ ಇರಬೇಕು, ಸೊ ದಟ್ ರವೆ ಹಾಕೋಂಥ ರವೆ ಗಂಟಾಗಲ್ಲ. 2ನೇ ಬಟ್ಲು, 3ನೇ ಬಟ್ಲು. ಓಕೆ, ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ತಿರ್ಕೋಬೇಕು. ಈ ಟೈಮಲ್ಲಿ ಮೀಡಿಯಮ್ ಸಿಮ್ಮಲ್ಲಿ ಇರಲಿ ಫ್ಲೇಮು ಗ್ಯಾಸ್ದು. ಚೆನ್ನಾಗಿ ಎತ್ತಿ ತಿರ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕು. ಓಕೆನಾ? ಈ ಟೈಮಲ್ಲಿ ನೀವು ಬೇಕಾದರೆ ಉಪ್ಪಿನ ಟೇಸ್ಟ್ ನೋಡ್ಕೊಂಡು ಉಪ್ಪು ಕೂಡ ಹಾಕೋಬೋದು. ನನಗೆ ಉಪ್ಪಿನ ಸ್ವಲ್ಪ ಇಳಿಸುತ್ತೆ, ಯಾಕಂದರೆ ನಾನು ವೆಜಿಟೇಬಲ್ ಬೇಯೋಗಿ ಮಾತ್ರ ಉಪ್ಪು ಹಾಕ್ಕೊಂಡಿದ್ದು. ನೀವು ನೋಡಿದ್ದೀರಾ, ಉಪ್ಪು ಹಾಕೊಂಡು ತಿರ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ಬೆಂದ್ಕೊಂಡ್ಬಿಡ್ಲಿ. ನೋಡಿ, ಈ ರೀತಿ ಆಗಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ವಾಶ್ ಮಾಡಿಕೊಂಡು. ಇನ್ನೊಂದು ಸಲ ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಟೇಸ್ಟ್ ಮಾಡಿಕೊಡ ನಾನು ಹೇಳ್ತೀನಿ. ಜಸ್ಟ್ 2 ನಿಮಿಷ. ಓಕೆ, ಈಗ ಲಾಸ್ಟ್ ಇನ್ನೊಂದ್ಸಲ ಇದನ್ನ ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀವಿ. ಫ್ರೆಂಡ್ಸ್, ಬಿಲೀವ್ ಮೀ, ಸಖತ್ತಾಗಿರುತ್ತೆ. ಗೋಡಂಬಿನ ಹಾಕೋಬೋದು, ಇಲ್ಲ ಸರ್ವ್ ಮಾಡ್ಕೋಬೇಕಾದ್ರೂ ಕೂಡ ಹಾಕ್ಕೊಂಡು ನೀವು ತಿನ್ಬೋದು. ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಎಸ್, ಯಮ್ಮಿಯಾಗಿರುವಂತಹ ವೆಜಿಟೇಬಲ್ ಉಪ್ಮಾ ವಿತ್ ಮೆಂತೆ ಚಟ್ನಿ ಈಸ್ ರೆಡಿ ಟು ಟೇಸ್ಟ್. ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಕೈಯಲ್ಲೇ ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ, ರ್ಯಾದರ್ ದ್ಯಾನ್ ಇನ್ ಸ್ಪೂನ್. ಎಸ್, ಸಖತ್ತಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ. ನಾನೇ ಇಂಡಿಪೆಂಡೆಂಟಾಗಿ ಮಾಡಿರೋದು. ತುಂಬಾ ಯಮ್ಮಿಯಾಗಿತ್ತು. ಜೊತೆಗೆ ಅದು ಮೆಂತೆ ಚಟ್ನಿ ಸಖತ್ತು ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತಿತ್ತು. ಸೊ ಇವತ್ತಾಗದಿದ್ರು ನಾಳೆ ಆದರೂ ಮಾಡ್ಕೊತೀನಿ. ಟಿಫನ್ ಬಾಕ್ಸಿಗಂತೂ ಸೂಪರ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ, ದೊಡ್ಡರಿಗೂ ಕೂಡ ತುಂಬಾ ಹೆಲ್ದಿ. ಜೊತೆಗೆ ವೆಜಿಟೇಬಲ್ಸ್ ಕೂಡ ನಮ್ಮ ದೇಹಕ್ಕೆ ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಕೆಂಡ್ ವ್ಲಾಗ್. ನಾಳೆ ನಿಮ್ಮ ಜೊತೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್.